ನಮಸ್ತೆ ಕರ್ನಾಟಕ. ಅದೊಂದು ಸುಂದರವಾದ ಮದುವೆ ಮಂಟಪ. ಬೆಂಗಳೂರು ಹೊರವಲಯದಲ್ಲಿ ಇರೋ ಪ್ರತಿಷ್ಠಿತ ಕಲ್ಯಾಣ ಮಂಟಪ. ಅಲ್ಲಿ ನಡೆಯೋ ಮದುವೆ ನೋಡಲು ಶ್ರೀಮಂತ ಕುಟುಂಬದವರು ನೆರೆದಿದ್ದಾರೆ. ಒಂದು ಕಡೆ ಮೀಡಿಯಾ ಇಲ್ಲಿ ನಡೆಯೋ ಮದುವೆಯನ್ನು ಸೆರೆ ಹಿಡಿಯಲು ತಯಾರಾಗಿ ನಿಂತಿದ್ದಾರೆ. ರಾಜ್ಯದ ಪ್ರಮುಖ ಮಂತ್ರಿಗಳು, ಉದ್ಯಮಿಗಳು ಸೇರಿದ್ದಾರೆ. ಅಲ್ಲಿ ನಡೀತಿರೋ ಮದುವೆ ಭಾರತದ ಟಾಪ್ 10 ಕಂಪನಿಯಲ್ಲಿ ಸೇರಿರೋ ಚಕ್ರವರ್ತಿ ಹಾಗೂ ರಾವ್ ಮನೆತನದ ಮದುವೆ. ಅದು ಚಕ್ರವರ್ತಿ ಮನೆತನದ ದೊರೆ ರಾಮ್ ಚಕ್ರವರ್ತಿ ಹಾಗೂ ರಾವ್ ಕುಟುಂಬದ ರಾಜಕುಮಾರಿ ಸಾನ್ವಿ ರಾವ್ ಮದುವೆ. ಚಕ್ರವರ್ತಿ ಮನೆತನದ ಸಮಾಜದಲ್ಲಿ ಒಂದು ಗೌರವವನ್ನು ಹೊಂದಿದೆ. ಚಕ್ರವರ್ತಿ ಮನೆತನದ ಹಿರಿತಲೆ ವಿಶ್ವನಾಥ ಚಕ್ರವರ್ತಿ. ಚಕ್ರವರ್ತಿ ಗ್ರೂಪ್ ಆಫ್ ಕಂಪನಿಯ ಸ್ಥಾಪಕರು. 100 ಜನರಿಂದ ಶುರುವಾದ ಕಂಪನಿ ಇವತ್ತು ಲಕ್ಷಾಂತರ ಕುಟುಂಬ ಸುಖ ಸಂತೋಷದಿಂದ ಬಾಳುವ ಹಾಗೆ ಮಾಡಿದೆ. ಇವರ ಧರ್ಮಪತ್ನಿ ಜಾನಕಿ ವಿಶ್ವನಾಥ್ ಚಕ್ರವರ್ತಿ. ಚಕ್ರವರ್ತಿ ಮನೆಯ ಮಹಾಲಕ್ಷ್ಮಿ. ಇವರಿಗೆ 3 ಮಕ್ಕಳು. ಮೊದಲನೆಯವನು ರಮೇಶ್ ಚಕ್ರವರ್ತಿ. ಇವರ ಪತ್ನಿ ಲಕ್ಷ್ಮಿ ರಮೇಶ್ ಚಕ್ರವರ್ತಿ. ಇವರ ಒಬ್ಬನೇ ಮಗ ರಾಮ್ ಚಕ್ರವರ್ತಿ. ಚಕ್ರವರ್ತಿ ಮನೆತನದ ದೊರೆ. ಎರಡನೇ ಮಗ ರಾಜೇಶ್ ಚಕ್ರವರ್ತಿ. ಅವರ ಪತ್ನಿ ಪವಿತ್ರ ರಾಜೇಶ್ ಚಕ್ರವರ್ತಿ. ಇವರಿಗೆ 2 ಮಕ್ಕಳು ಭರತ್ ಚಕ್ರವರ್ತಿ. ತ್ರೇತಾಯುಗ ಭರತನ ಹಾಗೆ ಅಣ್ಣನ ಆಜ್ಞಾ ಪರಿಪಾಲಕ. ಇವರ ಮಗಳು ಸೌಮ್ಯ. ಇವಳು ಚಕ್ರವರ್ತಿ ಕುಟುಂಬದ ಒಬ್ಬಳೇ ಮಗಳು. ಇವಳ ಗಂಡ ಸಂಕೇತ್ ರಾಮ್ನ ಫ್ರೆಂಡ್, ಆದರೆ ಅನಾಥ. ವಿಶ್ವನಾಥರ ಮಗಳು ರಾಧಾ. ಇವರ ಪತಿ ಶ್ರೀನಿವಾಸ್. ಇವರಿಗೆ 2 ಮಕ್ಕಳು ಚಿರಾಗ್ ಹಾಗೂ ತಾನ್ಯಾ. ಇದಿಷ್ಟು ಚಕ್ರವರ್ತಿ ಕುಟುಂಬದ ಪರಿಚಯ. ರಾವ್ ಕುಟುಂಬ ಬೆಂಗಳೂರಿನ ಹೆಸರುವಾಸಿ ಕುಟುಂಬ. ರಾವ್ ಫ್ಯಾಮಿಲಿ ಹಿರಿತಲೆ ರಮಾನಂದ್ ರಾವ್. ರಾವ್ ಕುಟುಂಬದ ಆಧಾರ. ಇವರ ಪತ್ನಿ ಸರಸ್ವತಿ ರಮಾನಂದ್ ಮನೆಯ ಮಹಾಲಕ್ಷ್ಮಿ. ಇವರಿಗೆ 2 ಗಂಡು ಮಕ್ಕಳು. ಮೊದಲನೆಯವರು ರಾಜಶೇಖರ್ ರಾವ್. ಇವರ ಪತ್ನಿ ಹೇಮಾ ರಾಜಶೇಖರ್ ರಾವ್. ಇವರಿಗೆ ಒಬ್ಬಳೇ ಮಗಳು ಸಾನ್ವಿ ರಾವ್. ಇವರ ಎರಡನೇ ಮಗ ರಾಜೀವ್ ರಾವ್. ಇವರ ಹೆಂಡತಿ ಪಾರ್ವತಿ ರಾಜೀವ್ ರಾವ್. ಇವರಿಗೆ 2 ಗಂಡು ಮಕ್ಕಳು ಅಭಿಷೇಕ್ ರಾವ್ ಮತ್ತು ಅಭಿನಯ್ ರಾವ್. ರಾವ್ ಕಂಪನಿಯ ಉತ್ತರಾಧಿಕಾರಿ. ಸ್ವಾತಿ ಅಭಿಷೇಕ್ ಹೆಂಡತಿ. ರಾವ್ ಕುಟುಂಬದ ಮುದ್ದಿನ ಸೊಸೆ. ಇವತ್ತು ರಾವ್ ಮತ್ತು ಚಕ್ರವರ್ತಿ ಕುಡಿಗಳ ಮದುವೆ. ಮದುವೆ ಮಂಟಪದಲ್ಲಿ ಪುರೋಹಿತರು, ಮಂತ್ರಘೋಷಣೆ, ಗಟ್ಟಿಮೇಳ, ಮುದ್ದಾದ ಹುಡುಗಿಯರ ಓಡಾಟ, ಸ್ವರ್ಗವೇ ಧರೆಗಿಳಿದ ಹಾಗಿನ ಅಲಂಕಾರ. ಪುರೋಹಿತರು ವರನನ್ನು ಕರೆಯಲು ಹೇಳಿದ ತಕ್ಷಣ ವರನ ತಾಯಿ ಆತನನ್ನು ಕರೆಯಲು ಹೋಗ್ತಾರೆ. ಸಂಕೇತ: ರಾಮ್, ಏನೋ ಮಾಡ್ತಾ ಇದೀಯಾ ಇನ್ನು ಎಂದು ಲ್ಯಾಪ್ಟಾಪ್ನ ಸೈಡ್ಗೆ ಎಸಿತಾನೆ. ಸಂಕೇತ್: ಇಂಪಾರ್ಟೆಂಟ್ ಮೇಲ್ ಮಾಡೋದಿತ್ತು, ಜಸ್ಟ್ 5 ಮಿನಿಟ್ಸ್ ಎಂದು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗ್ತಾನೆ. ಅಲೋ ರಾಮ್, ಇವತ್ತು ನಿನ್ನ ಮದುವೆ. ನಿನ್ನ ಮುಖದಲ್ಲಿ ಆ ಖುಷಿನೇ ಕಾಣಿಸ್ತಾ ಇಲ್ವಲ್ಲೋ. ನೀನು ಇನ್ನು ಕೆಲಸ ಮಾಡ್ತಿದ್ಯಾ? ನಿಜ ಹೇಳು, ನಿನಗೆ ಈ ಮದುವೆ ಇಷ್ಟ ಇದೆ ತಾನೇ? ನಿನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ. ರಾಮ್ ಒಮ್ಮೆ ಸಂಕೇತ್ ಕಡೆ ನೋಡಿ, ನನಗೆ ಹುಡುಗಿರಂದರೆ ಆಗಲ್ಲ ನಿಜ. ಆದರೆ ನಾನು ಯಾವುದೇ ಹುಡುಗಿಗೂ ಕೆಟ್ಟದ್ದು ಮಾಡಿಲ್ಲ. ಅದು ನಿನಗೂ ಗೊತ್ತಲ್ವಾ, ಮತ್ತು ಯಾಕೆ ಪ್ರಶ್ನೆ ಮಾಡ್ತಿದ್ದೀಯಾ? ನಿನ್ನ ಮದುವೆ ಕಣೋ. ನಿನಗೊಂದು ಚೂರು ಖುಷಿ ಇಲ್ಲ. ನಿನಗೆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋ ಆಸಕ್ತಿ ಕೂಡ ಇಲ್ಲ. ತಾತ ಹೇಳಿದ್ರು ಅಂತ ಮದುವೆ ಆಗ್ತಿದೀಯಾ? ಹೌದು, ತಾತ ಹೇಳಿದ್ರು ಅಂತ ಮದುವೆ ಆಗ್ತಿದ್ದೀನಿ. ಅದರಲ್ಲಿ ನನಗೆ ಯಾವುದೇ ತೊಂದರೆ ಇಲ್ಲ. ಇವತ್ತಲ್ಲ ನಾಳೆ ಮದುವೆ ಆಗಲೇಬೇಕಲ್ವಾ? ಅದಕ್ಕೆ ತಾತನ ಖುಷಿ ನನ್ನ ಮದುವೆಯಲ್ಲಿದೆ. ಅದಕ್ಕೆ ಅಷ್ಟೇ ಈ ಮದುವೆ ನನ್ನ ಲೈಫ್ನಲ್ಲಿ. ಮದುವೆ ಸಂಸಾರ ಎಲ್ಲ ವೇಸ್ಟ್ ಆಫ್ ಟೈಮ್ ಅಷ್ಟೇ. ನೀನು ಜಾಸ್ತಿ ಯೋಚನೆ ಮಾಡಬೇಡ ಸಂಕೇತ್. ಈ ರಾಮ್ ಚಕ್ರವರ್ತಿ ಅಷ್ಟು ಈಸಿಯಲ್ಲ ಅರ್ಥ ಮಾಡ್ಕೊಳ್ಳೋಕೆ. ನೀನು ಯೋಚನೆ ಮಾಡ್ತಾ ನಿನ್ನ ಕೂದಲು ಬೆಳ್ಳಗಾದರೆ ನಮ್ಮ ಅಕ್ಕ ನಾನು ಸುಮ್ಮನೆ ಬಿಡಲ್ಲ ಆಯಿತಾ? ಸೊ ಚಿಲ್ ಬಾವಾ ಅಂತ ನಗ್ತಾನೆ. ಒಂದು ಸಲ ನಿನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ.
ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೌಮ್ಯ, ಏನು ಸಂಕೇತ್, ನೀನು ನನ್ನ ಹತ್ರ ರಾಮ್ನ ರೆಡಿ ಮಾಡು ಅಂದರೆ ಇಬ್ಬರು ಮಾತಾಡ್ತಾ ಇದ್ದೀರಾ? ಮುಹೂರ್ತಕ್ಕೆ ಲೇಟ್ ಆಗುತ್ತೆ. ಮತ್ತು ಏನು ರಾಮ್, ನೀನು ಇನ್ನೂ ಕೆಲಸ ಮಾಡ್ತಿದ್ಯಾ? ಬೇಗ ರೆಡಿ ಆಗು. ಅಕ್ಕ, ನೀನು ಟೆನ್ಷನ್ ಮಾಡ್ಕೊಳ್ಬೇಡ, ನಾನು ರೆಡಿಯಾಗಾಯಿತು. ಹ್ಞೂ ಸರಿ ಸಂಕೇತ್. ಚೋಟು ಎಲ್ಲಿ? ನಿಮ್ಮ ಜೊತೆ ಇದ್ದ ತಾನೇ? ಹ್ಞೂ ಸೌಮ್ಯ, ಮಾವ ಬಂದು ಕರ್ಕೊಂಡು ಹೋದರು. ಯಾಕೆ? ಏನೂ ಇಲ್ಲ, ಅವನಿವಾಗ ನಿಮ್ಮ ಜೊತೆ ಇಲ್ಲ ಅಂತ ಕೇಳಿದೆ ಅಷ್ಟೆ. ಸೌಮ್ಯ, ಕೂಲ್, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡ. ನೋಡು, ನಿನ್ನ ತಮ್ಮ ರೆಡಿ ಆದ. ಹ್ಞೂ ರಾಮ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯಾ. ನನ್ನದೇ ದೃಷ್ಟಿ ಆಗುತ್ತೆ. ಹ್ಞೂ ಆಗುತ್ತೆ ಬಿಡು, ಅವನು ನಿನಗೆ ಪಾಪುನೇ ಅಲ್ವಾ? ಹೌದು, ನನ್ನ ತಮ್ಮ ನನಗೆ ಇವಾಗಲೂ ಮಗುನೇ. ನಿಮಗೇನಾದರೂ ಕಷ್ಟನಾ ಎಂದು ಗುರಾಯಿಸ್ತಾಳೆ. ಇಲ್ಲಪ್ಪ, ನೀನುಂಟು, ನಿನ್ನ ತಮ್ಮ ಉಂಟು, ಆಯಿತಾ? ಇವರಿಬ್ಬರು ಮಾತು ಕೇಳಿ ನಗ್ತಾ ಇರಬೇಕಾದ್ರೆ ಲಕ್ಷ್ಮಿ ಮತ್ತು ಪವಿತ್ರ ಬರ್ತಾರೆ. ಪವಿತ್ರ, ಏನೇ ಕತ್ತೆ, ರಾಮ್ನ ಕರ್ಕೊಂಡು ಬರೋದು ಬಿಟ್ಟು ಇಲ್ಲಿ ನಗ್ತಾ ಇದೀಯಾ? ಒಂದು ಮಗುವಿನ ಅಮ್ಮ ನೀನು, ಇನ್ನೂ ಹುಡುಗಾಟ ಬಿಟ್ಟಿಲ್ಲ ಅಲ್ವಾ? ಏನಮ್ಮ ನೀನು, ಮಗು ಆದರೆ ಹುಡುಗಾಟ ಆಡಬಾರ್ದಾ ಎಂದು ಮುಖ ಊದಿಸ್ತಾಳೆ. ಏನು ಪವಿತ್ರ ನೀನು, ಅವಳಿನ್ನೂ ಚಿಕ್ಕವಳು, ನೀನು ಯಾಕೆ ಅವಳಿಗೆ ಜೋರು ಮಾಡ್ತೀಯಾ? ಅವಳು ಮುದ್ದಿನ ತಮ್ಮನ ಮದುವೆ, ಅವಳಿಗೆ ಹೇಗೆ ಬೇಕೋ ಹಾಗಿರಲಿ. ರಾಮ್, ನೀನು ರೆಡಿ ತಾನೇ? ಹ್ಞೂ ಅಮ್ಮ, ನಾನು ರೆಡಿ ಇದ್ದೀನಿ. ಏನೋ ಬಾಮೈದ ಬಾವಿಗೆ ಬೀಳೋಕ್ಕಷ್ಟು ಆಸೆನಾ? ಸೌಮ್ಯ, ರೀ, ಏನು ಮಾತು ಅಂತ ಹೇಳ್ತಿದ್ದೀರಿ, ಸುಮ್ಮನೆ ಇರ್ರಿ. ಆಯಿತು ಮಹಾರಾಣಿ, ತಮ್ಮ ಆಜ್ಞೆ ಪರಿಪಾಲಕ ನಾನು. ಏನು ಬಾವಾ, ಆವಾಗ ರೆಡಿಯಾಗಿಲ್ಲ ಅಂತ ಹೇಳ್ತಿದ್ರಿ, ಇವಾಗ ಈ ಥರ ಹೇಳ್ತಾ ಇದ್ದೀರಾ, ಯಾಕೆ? ಅದೆಲ್ಲ ಏನಿಲ್ಲ ಅತ್ತೆ, ನೀವು ಹೋಗಿ, ನಾನು ರಾಮ್ನ ನೋಡ್ತೀನಿ. ಸರಿ, ಬೇಗ ಬಾ ಸೌಮ್ಯ, ನೀನು ಬಾ ನಮ್ಮ ಜೊತೆ ಎಂದು ಹೋಗ್ತಾರೆ. ಬಾಪ ಮದುಮಗ, ನೀನು ನನಗೆ ಪಾರ್ಟ್ನರ್ ಆಗುವೆ ಸ್ವಲ್ಪ ದಿನದಲ್ಲಿ ಎಂದು ನಗ್ತಾ ಹೋಗ್ತಾರೆ. ಇತ್ತ ಮದುಮಗಳ ರೂಮಲ್ಲಿ ಪಾರ್ಲರ್ ಹುಡುಗಿಯ ಕೈ ಜಳಕದಿಂದ ರೆಡಿ ಆಗ್ತಾ ಇದ್ದಾಳೆ ಸಾನ್ವಿ. ಮೇಡಮ್, ನೀವು ರಿಯಲಿ ತುಂಬ ಚೆನ್ನಾಗಿದ್ದೀರಾ, ನಿಮಗೆ ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ನ್ಯಾಚುರಲ್ ಬ್ಯೂಟಿ ನೀವು. ನಿಮ್ಮನ್ನು ಮದುವೆ ಆಗೋ ಹುಡುಗ ತುಂಬ ಲಕ್ಕಿ ಮೇಡಮ್. ಪಾರ್ಲರ್ ಹುಡುಗಿಯ ಮಾತಿಗೆ ಬರೀ ಮುಗುಳ್ನಗೆ ಸೂಸುತ್ತಾಳೆ. ಹೌದು, ಮತ್ತೆ ನಮ್ಮ ಸಾನು ಅಂದರೆ ಸುಮ್ಮನೆನಾ ಅಂತ ಸ್ವಾತಿ ಬರ್ತಾಳೆ. ಆಯಿತಾ, ಮೇಕಪ್ ಮಾಡಿ? ಹ್ಞೂ ಮೇಡಮ್, ಮುಗೀತು, ನಾವಿನ್ನೂ ಬರ್ತೀವಿ. ಹ್ಞೂ ಸರಿ, ನಿಮ್ಮ ಪೇಮೆಂಟ್ ಕ್ಲಿಯರ್ ಆಗಿದೆ ಅಲ್ವಾ? ಎಸ್ ಮೇಡಮ್, ಎಲ್ಲ ಕ್ಲಿಯರ್ ಆಗಿದೆ, ಬರ್ತೀವಿ. ಸರಿ, ಮದುವೆ ಮುಗಿಸಿ ಹೋಗಿ ಆಯಿತಾ? ಹ್ಞೂ ಮೇಡಮ್, ಸರಿ ಎಂದು ಹೋಗ್ತಾರೆ. ಸ್ವಾತಿ ಜಾನುನ ನೋಡಿ, ಜಾನು, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ, ಸೋ ಬ್ಯೂಟಿಫುಲ್. ರಾಮ್ ನಿನ್ನ ಇವಾಗ ನೋಡಿದ ತಕ್ಷಣ ಹಾರಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಏನು ನೀವು ಹೀಗೆಲ್ಲ ಹೇಳ್ತೀರಾ ಅಂತ ನಾಚ್ತಾಳೆ. ನೋಡು, ನಮ್ಮ ಹುಡುಗಿ ಮುಖದಲ್ಲಿ ನಾಚಿಕೆ ನೋಡು ಅಂತ ರೇಗಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸಾನುನ ಅಣ್ಣಂದಿರು ಬರ್ತಾರೆ. ಅಭಿಷೇಕ್, ಜಾನು ರೆಡಿನಾ? ಹ್ಞೂ ಅಭಿ, ನೋಡು ಜಾನು ಹೇಗೆ ಕಾಣಿಸ್ತಿದ್ದಾಳೆ. ಅಭಿ ಸಾನುನ ನೋಡಿ ಖುಷಿ ಪಡ್ತಾನೆ. ಸಾನುನ ಬಳಿ ಹೋಗಿ, ಎಷ್ಟು ಬೇಗ ದೊಡ್ಡವಳಾಗಿದೆಯೋ ಜಾನು, ಮೊನ್ನೆ ಅಷ್ಟೇ ಇದೇ ಕೈಲಿ ನಿನ್ನ ಎತ್ತಿ ಹಾಡಿಸಿರೋ ನೆನಪು, ಆದರೆ ಇವತ್ತು ನಿನ್ನ ಮದುವೆ, ಇನ್ನು ಮುಂದೆ ನೀನು ಬೇರೆಯವರ ಮನೆ ಸೊಸೆ, ಅಲ್ಲಿ ಇರಬೇಕಾಗತ್ತೆ. ಅಭಿನಯ ಸಾನುನ ಇನ್ನೊಂದು ಬದಿಯಿಂದ ಅಪ್ಕೊಂಡು, ಹೌದು ಅಣ್ಣ, ನಮ್ಮ ಸಾನು ನಾಳೆಯಿಂದ ಬೇರೆ ಮನೆಗೆ ಹೋಗ್ತಾಳೆ ಎಂದು ಅಳ್ತಾನೆ. ಅವರಿಬ್ಬರ ಅಳು ನೋಡಿ ಸಾನು ಕಣ್ಣು ತುಂಬಿ ಬರುತ್ತೆ. ಸ್ವಾತಿ ಕೂಡ ಕಣ್ಣು ತುಂಬಿಕೊಳ್ತಾಳೆ. ಏನಭಿ ನೀವು ಸಾನುನ ಅಳಿಸ್ತಿದ್ದೀರಾ? ಅಭಿನಯ, ನೀನು ಕೂಡ ಅಳ್ತಿದೀಯಾ? ಅವಳು ಇನ್ನು ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ, ಇಲ್ಲೇ ಬೆಂಗಳೂರಲ್ಲಿ ಇರ್ತಾಳೆ. ನೋಡಬೇಕು ಅಂತ ಅನಿಸಿದ ತಕ್ಷಣ ಹೋದ್ರಾಯ್ತು. ಇವಾಗ ನೀವು ಅವಳನ್ನು ಅಳಿಸ್ಬೇಡಿ, ಮೇಕಪ್ ಎಲ್ಲ ಹಾಳಾಗುತ್ತೆ. ಅವಳ ಮಾತು ಕೇಳಿ ಸಾನುವಿಂದ ಇಬ್ಬರು ದೂರ ಸರಿತಾರೆ.
ಹೌದು ಸಾನು, ನಿನಗೆ ನೋಡ್ಬೇಕು ಅನ್ನಿಸ್ದಾಗ ಬಂದುಬಿಡು, ಅಥವಾ ನಮಗೆ ಕಾಲ್ ಮಾಡು, ನಾವು ಬರ್ತೀವಿ ಆಯಿತಾ? ಹ್ಞೂ ಸರಿ ಅಣ್ಣ, ನೀವು ಇವಾಗ ಅಳಬೇಡಿ ಆಯಿತಾ? ಅಬ್ಬಾ, ಅಂತೂ ಸಮಾಧಾನ ಆದರೂ ಇಲ್ಲಿ 3 ಜನ ಇರ್ತಾ ಇದ್ದಿದ್ರು ಅಂತ ಸ್ವಾತಿ ಹೇಳ್ತಾಳೆ. ಏನತ್ತಿಗೆ ನೀವು ನಮ್ಮನ್ನು ಆಡ್ಕೊಳ್ತಿದ್ದೀರಾ? ಇಲ್ಲಪ್ಪ, ನಿಮ್ಮನ್ನು ಆಡ್ಕೊಳ್ಳೋದು ಅಂದರೆ ಏನು? ರಾವ್ ಕುಟುಂಬದ ಹುಲಿಗಳು ತಾವು. ಹೌದು ಸ್ವಾತಿ, ನಾವು ಹುಲಿಗಳೇ, ಆದರೆ ಸಾನುಗೆ ಅಣ್ಣಂದರು. ಅಲ್ಲಿಗೆ ಬಂದ ಹೇಮಾ ಮತ್ತು ಪಾರ್ವತಿ, ನಿಮ್ಮದು ಇನ್ನೂ ಮಾತು ಮುಗ್ದಿಲ್ವಾ? ಬನ್ನಿ ಬೇಗ, ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಹ್ಞೂ ಸರಿ, ಮಾತಾಡ್ತಾ ಇರಬೇಡಿ, ಮುಹೂರ್ತಕ್ಕೆ ಲೇಟಾಯಿತು, ಬನ್ನಿ ಹೋಗುವ. ಮದುವೆ ಮಂಟಪದಲ್ಲಿ ರಾಮ್ ಪುರೋಹಿತರು ಹಿಡಿದು ಪೂಜೆ ಮಾಡ್ತಾ ಇದ್ದರೆ ಮಂಟಪದ ಮುಂದಿನ ಸಾಲಿನಲ್ಲಿ ವಿಶ್ವನಾಥ್ ಚಕ್ರವರ್ತಿ ಹಾಗೂ ಜಾನಕಿ, ರಮಾನಂದರಾವ್ ಹಾಗೂ ಸರಸ್ವತಿ ರಾವ್ ಕುಳಿತಿದ್ದಾರೆ. ಮದುವೆ ಮಂಟಪವನ್ನು ಗುಲಾಬಿ ಹೂವಿನಿಂದ ಅಲಂಕರಿಸಿದ್ದಾರೆ. ಪುರೋಹಿತರು ಹುಡುಗಿಯನ್ನು ಕರೆತರಲು ಹೇಳಿದಾಗ ಜನರ ದೃಷ್ಟಿ ಪೂರ್ತಿ ಮಂಟಪದ ಇನ್ನೊಂದು ಕಡೆ. ವಧು ನಡೆದು ಬರುವ ಹಾದಿಯನ್ನು ವಿಶಿಷ್ಟವಾಗಿ ಅಲಂಕರಿಸಿದ್ದಾರೆ ಅವಳ ಅಣ್ಣಂದಿರು. ನಡೆಯುವ ದಾರಿ ತುಂಬ ಮಲ್ಲಿಗೆ ಹೂವು. ಇಬ್ಬರು ಅಣ್ಣಂದಿರ ನಡುವೆ ನಡೆದು ಬರೋ ಅವಳು ದೇವಲೋಕದ ಅಪ್ಸರಿ. ಎಷ್ಟೋ ಕುಟುಂಬ ಈ ಹುಡುಗಿ ನಮ್ಮ ಸೊಸೆ ಆಗಿಲ್ಲ ಎಂದು ಮರುಗ್ತಿದ್ದಾರೆ. ಅಂದದಲ್ಲಿ ಅಪ್ಸರೆ, ವಿದ್ಯೆಯಲ್ಲಿ ಸರಸ್ವತಿ ಹಾಗೂ ಹಣದಲ್ಲಿ ಲಕ್ಷ್ಮಿಯಾಗಿದ್ದಾಳೆ. ಬಿಳಿಯ ಮೈಬಣ್ಣ, ರೇಷ್ಮೆಯಂತಹ ದಟ್ಟ ಕೂದಲು, ಕಡುಕಪ್ಪು ಬಣ್ಣದ ಕಣ್ಣುಗಳು, ನವಿಲು ಬಣ್ಣದ ಸೀರೆ ಉಟ್ಟು, ಉದ್ದ ಜಡೆ, ಕೊರಳಲ್ಲಿ ಟೆಂಪಲ್ ಡಿಸೈನ್ ಹೊಂದಿರೋ ನೆಕ್ಲೆಸ್ ಹಾಗೂ ಉದ್ದ ಹಾರ, ಚಕ್ರವರ್ತಿ ಮನೆತನದ ಒಂದು ಹಾರ, ನಡುವನ್ನು ಬಂಧಿಸಿರುವ ಡಾಬು, ಕಾಲಲ್ಲಿ ಗೆಜ್ಜೆ. ಅವಳ ಲಯಬದ್ಧ ನಡಿಗೆಗೆ ತಕ್ಕ ಹಾಗೆ ಗೆಜ್ಜೆಯ ನಾದ. ಒಮ್ಮೆ ಒಂದು ಕ್ಷಣ ತಿರುಗಿ ನೋಡುವಂಥ ಸೌಂದರ್ಯ. ಇಡೀ ಮಂಟಪವೇ ಒಂದು ಕ್ಷಣ ಸ್ತಬ್ಧವಾಗಿತ್ತು. ಮೆಲ್ಲಗೆ ನಡೆದು ಮಂಟಪ ಪ್ರವೇಶಿಸಿದರು. ಮದುಮಕ್ಕಳ ನಡುವೆ ಅಂತರ್ಪಟವನ್ನು ಹಿಡಿಯಲಾಗಿತ್ತು. ಪುರೋಹಿತರು ಒಬ್ಬರಿಗೊಬ್ಬರಿಗೆ ಜೀರಿಗೆ, ಬೆಲ್ಲವನ್ನು ಹಾಕಲು ಹೇಳಿದ್ರು. ಅಂತರ್ಪಟವನ್ನು ಸರಿಸಿದ ನಂತರ ಹೂವಿನ ಹಾರವನ್ನು ಹಾಕಲು ಹೇಳಿದ್ರು. ರಾಮ್ ಸಾನ್ವಿ ನೋಡಿ ಒಂದು ಕ್ಷಣ ಮೈ ಮರಿತಾನೆ. ಸಂಕೇತ್, ರಾಮ್ ಆಮೇಲೆ ಎಷ್ಟು ಹೊತ್ತು ಬೇಕಾದರೂ ನೋಡು, ಇವಾಗ ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ಹಾರ ಹಾಕು ಎಂದು ಪಿಸುಗುಡುತ್ತಾನೆ. ರಾಮ್ ಅವನ ಮಾತಿಗೆ ಎಚ್ಚೆತ್ತು ಹಾರವನ್ನು ಹಾಕ್ತಾನೆ. ಈಗ ಸಾನ್ವಿ ಸರದಿ. ರಾಮ್ ಹೀಗೋ ಅವಳಿಗೆ ಹಾರ ಹಾಕ್ತಾ, ಆದರೆ ಸಾನ್ವಿಗೆ ಅವನಿಗೆ ಹಾರ ಹಾಕಲು ಆಗ್ತಾ ಇಲ್ಲ. ರಾಮ್ ಇರೋದು 6 ಅಡಿ ಎತ್ತರ, ಸಾನ್ವಿ ಇರೋದು 5.4. ಹೇಗೆ ತಾನೇ ಸಾಧ್ಯ? ಸಾನ್ವಿ ಒಮ್ಮೆ ತಲೆ ಎತ್ತಿ ನೋಡಿ ತನ್ನ ಅಣ್ಣಂದಿರ ಮುಖ ನೋಡ್ತಾಳೆ. ಅವಳನ್ನು ಹಾಗೆ ನೋಡಿ ಇಬ್ಬರು ಅವಳನ್ನು ಎತ್ತುಕೊಂಡು, ಸಾನು ಇವಾಗ ಹಾರ ಹಾಕು ಅಂತಾರೆ. ಅವಳು ಖುಷಿಯಿಂದ ರಾಮ್ನ ಕೊರಳಿಗೆ ಮಾಲೆಯನ್ನು ಹಾಕ್ತಾಳೆ. ನಂತರ ಪುರೋಹಿತರು ಇನ್ನು ಉಳಿದ ಶಾಸ್ತ್ರವನ್ನು ಮಾಡಿಸ್ತಾರೆ. ಸರಿಯಾದ ಮುಹೂರ್ತದ ಸಮಯದಲ್ಲಿ ರಾಮ್ಗೆ ತಾಳಿ ಕಟ್ಟಲು ಹೇಳ್ತಾರೆ. ರಾಮ್ ಒಮ್ಮೆ ತನ್ನ ತಾತನನ್ನ ನೋಡಿ ತಾಳಿ ತೆಗೆದುಕೊಳ್ತಾನೆ. ಪುರೋಹಿತರು ಮಂತ್ರ ಹಾಗೂ ಗಟ್ಟಿಮೇಳ ಜೊತೆಗೆ ರಾಮ್ ಸಾನ್ವಿಯ ಕೊರಳಿಗೆ ತಾಳಿಯನ್ನು ಕಟ್ತಾನೆ. ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಸಾನ್ವಿ ರಾಮ್ನ ನೋಡ್ತಾಳೆ. ಆ ಸುಂದರ ಕ್ಷಣ ಫೋಟೋಗ್ರಾಫರ್ ಸೆರೆ ಹಿಡಿತಾನೆ. ನಂತರ ಬೈತಲೆ ಸಿಂಧೂರ ಇಟ್ಟು ಸಪ್ತಪದಿ ತುಳಿತಾರೆ. ನವ ವಧುವರರು ಗುರು ಹಿರಿಯರ ಆಶೀರ್ವಾದ ಪಡಿತಾರೆ. ಈ ಶಾಸ್ತ್ರಗಳ ನಡುವೆ ಒಮ್ಮೆ ಸಹ ರಾಮ್ ಸಾನ್ವಿಯನ್ನು ನೋಡೋದಿಲ್ಲ. ಬಂದ ಅತಿಥಿಗಳು ಜೋಡಿಗೆ ಆಶೀರ್ವಾದ ಮಾಡಿ ಊಟಕ್ಕೆ ಹೋಗ್ತಾರೆ. ಇವಾಗ ಮದುವೆ ಮಂಟಪದಲ್ಲಿ ಇರೋದು ರಾವ್ ಹಾಗೂ ಚಕ್ರವರ್ತಿ ಫ್ಯಾಮಿಲಿ. ವಿಶ್ವನಾಥ್ ಅಂತೂ ಮದುವೆ ಚೆನ್ನಾಗಾಯಿತು, ನಮ್ಮ ಆಸೆ ಈಡೇರ್ತು ಅಲ್ವಾ ನಂದ? ಹ್ಞೂ ವಿಶ್ವ, ಎಲ್ಲ ಒಳ್ಳೆಯದಾಯಿತು. ಹೇಮ, ಮಾವ ಬನ್ನಿ, ಎಲ್ಲ ಊಟ ಮಾಡಿ, ಆವಾಗಲೇ ತುಂಬ ಹೊತ್ತಾಯಿತು. ಮದುಮಕ್ಕಳು ಬೆಳಗ್ಗೆಯಿಂದ ಉಪವಾಸ ಇದ್ದಾರೆ. ಭರತ್, ಹ್ಞೂ ಎಲ್ಲ ಬನ್ನಿ ಊಟಕ್ಕೆ ಹೋಗುವ. ಪವಿತ್ರ, ಇವನೊಬ್ಬ ತಿಂಡಿ ಪೋತ, ಯಾವಾಗಲೂ ಊಟ ಅಂದರೆ ಮುಂದೆ ಇರ್ತಾನೆ. ಲಕ್ಷ್ಮಿ, ಊಟ ಟೈಮ್ ಆಯಿತು, ಬಾ ಹೋಗುವ, ಅವನಿಗೆ ಯಾಕೆ ಬೈತೀಯಾ, ಬನ್ನಿ ಎಲ್ಲ ಎಂದು ಹೋಗ್ತಾರೆ. ಊಟದ ರೂಮ್ನಲ್ಲಿ ಎಲ್ಲ ಸೇರಿರ್ತಾರೆ. ರಾಮ್ ಹಾಗೂ ಸಾನ್ವಿಗೆ ಒಂದೇ ಬಾಳೆ ಎಲೆ ಮೇಲೆ ಊಟಕ್ಕೆ ಬಡಿಸ್ತಾರೆ. ಸಾನ್ವಿ ಒಮ್ಮೆ ತನ್ನ ಪಕ್ಕ ಕೂತ ರಾಮ್ನ ನೋಡ್ತಾಳೆ.
ಅವನು ಸುಮ್ಮನೆ ಕೂತಿರ್ತಾನೆ. ನಂತರ ತನ್ನ ಪಕ್ಕ ಕೂತ ಅಣ್ಣನ ಮುಖ ನೋಡ್ತಾಳೆ. ಅವಳ ಪಕ್ಕ ಕೂತಿದ್ದ ಅಭಿನಯ ಅವಳ ಮುಖ ನೋಡಿ, ಪವಿತ್ರ ಆಂಟಿ, ಒಂದೇ ಎಲೆ ಯಾಕಿಟ್ಟಿದ್ದಾರೆ? ಅದು ನಮ್ಮ ಕುಟುಂಬದ ಸಂಪ್ರದಾಯ. ನವ ಮಧುಮಕ್ಕಳು ಒಂದೇ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು. ಓ ಹೌದಾ ಅಂದು ಸುಮ್ಮನೆ ಆಗ್ತಾನೆ. ಭರತ್, ಅಷ್ಟೇ ಅಲ್ಲ ಭಾವ, ಒಬ್ರಿಗೊಬ್ರು ಊಟ ಕೂಡ ಮಾಡಿಸ್ಬೇಕು ಅಲ್ವಾ ಅಣ್ಣ? ರಾಮ್ ಒಮ್ಮೆ ಭರತ್ ಕಡೆ ಗುರಾಯಿಸ್ತಾನೆ. ಏನು ಬ್ರೋ, ನೀನು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿದ್ರೆ ನಾನೇನು ಬೂದಿಯಾಗಲ್ಲ ಬ್ರೋ ಎಂದು ಅಣಕಿಸ್ತಾನೆ. ಸಂಕೇತ್, ಹೌದಲ್ವ ಬಾಮೈದ, ನನಗೆ ಈ ಶಾಸ್ತ್ರ ನೆನಪೇ ಇರಲಿಲ್ಲ. ನೀನು ನೆನಪು ಮಾಡಿ ಒಳ್ಳೆಯ ಕೆಲಸ ಮಾಡಿದೆ. ರಾಮ್ ಸಾನ್ವಿಗೆ, ನೀನೇ ಊಟ ಮಾಡು, ಇವತ್ತು ಮಾಡಪ್ಪ ರಾಜ ಮಾಡು. ಸಂಕೇತ್ನ ಮಾತು ಕೇಳಿ ರಾಮ್ ಇನ್ನೂ ಕೋಪ ಬರುತ್ತೆ. ನೋಡು ಬಾಮೈದ, ಅವತ್ತು ನನ್ನ ಮದುವೆಯಲ್ಲಿ ನನಗೆ ಎಷ್ಟು ಕಾಟ ಕೊಟ್ಟಿದೆ, ಅದನ್ನು ನಾನು ಮರ್ತಿಲ್ಲ. ಇವಾಗ ನಿನ್ನ ಟರ್ನ್, ಅನುಭವಿಸು. ರಾಮ್ ಒಮ್ಮೆ ಸುತ್ತಾ ಇರುವವರನ್ನ ನೋಡಿ ಸಾನ್ವಿಗೆ ಊಟ ಮಾಡಿಸಲು ತಯಾರಾಗ್ತಾನೆ. ಸ್ವಾತಿ ಮೊದಲು ಸ್ವೀಟ್ ತಿನ್ನಿಸಿ, ಅದು ಅವಳ ಇಷ್ಟದ ಸ್ವೀಟ್ ಯಾವುದು ಅಂತ ನೋಡಿ ತಿನ್ನಿಸಿ. ರಾಮ್ಗೆ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಎಲೆ ಮೇಲೆ 5 ಥರದ ಸ್ವೀಟ್ಸ್ ಇದೆ. ಸಾನ್ವಿಗೆ ರಾಮ್ನ ಪರಿಸ್ಥಿತಿ ಅರ್ಥ ಆಗುತ್ತೆ. ಮದುವೆಗೆ ಮೊದಲು ಒಮ್ಮೆ ಕೂಡ ಭೇಟಿ ಆಗದೆ ಹೇಗೆ ಇಷ್ಟ ಕಷ್ಟ ಗೊತ್ತಾಗುತ್ತೆ. ಅವಳೇ ರಾಮ್ಗೆ ಸನ್ನೆ ಮಾಡಿ ತೋರಿಸ್ತಾಳೆ. ಆಗ ರಾಮ್ ಅವಳ ಇಷ್ಟದ ಜಾಮೂನ್ ತಿನ್ನಿಸ್ತಾನೆ. ಸ್ವಾತಿ, ಹೋ ಪರವಾಗಿಲ್ಲ ರಾಮ್, ಸಾನು ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೆ. ಪಾಪ ಅವರಿಗೆ ಏನು ಗೊತ್ತು, ಇವರಿಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಏನೂ ಗೊತ್ತಿಲ್ಲ ಅಂತ. ಸಂಕೇತ್, ಏನು ಬಾಮೈದ, ಮದುವೆ ಸಂಸಾರದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಹೆಂಡತಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ, ಏನು ಸಮಾಚಾರ ಎಂದು ಪಿಸುಗುಡ್ತಾನೆ. ರಾಮ್ ಒಮ್ಮೆ ಸಂಕೇತ್ ಕಡೆ ನೋಡಿ ಸುಮ್ಮನಾಗ್ತಾನೆ. ಭರತ್, ಅತಿಗೆ ಇವಾಗ ನಿಮ್ಮ ಟರ್ನ್, ಬ್ರೋ ಇಷ್ಟದ ಸ್ವೀಟ್ ತಿನ್ನಿಸಿ. ಸ್ವಾತಿ, ಹೌದು ಸಾನು, ಇವಾಗ ನೀನು ತಿನ್ನಿಸು ಬೇಗ. ಪಾಪ ಇವಾಗ ಸಾನ್ವಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ರಾಮ್ ಮುಖ ನೋಡ್ತಾಳೆ. ಆದರೆ ರಾಮ್ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಇದ್ದಾನೆ. ಸೌಮ್ಯ, ಯಾಕೆ ಸಾನು ಸುಮ್ಮನೆ ಇದೆಯಾ, ಬೇಗ ತಿನ್ನಿಸು. ಸಾನ್ವಿ ಒಮ್ಮೆ ಕಣ್ಣು ಮುಚ್ಚಿ ತೆರೆದು ಕಾಜು ಬರ್ಫಿ ತಿನ್ನಿಸ್ತಾಳೆ. ಭರತ್, ಪರವಾಗಿಲ್ಲ ಅದಕ್ಕೆ, ಹಣ್ಣನ ಟೇಸ್ಟ್ ಚೆನ್ನಾಗಿ ಗೊತ್ತು ನಿಮಗೆ. ಜಾನಕಿ, ಆಯಿತು ಮುಗೀತಲ್ವಾ ನಿಮ್ಮ ಕೆಲಸ, ಅವರಿಗೆ ಊಟ ಮಾಡ್ಲಿಕ್ಕೆ ಬಿಡಿ ಪಾಪ. ಭರತ್, ಏನಜ್ಜಿ ಇನ್ನು ಬ್ರೋ ಏನು ಡೈಲಿ ಮದುವೆ ಆಗಲ್ಲ, ಇದೆಲ್ಲ ಬ್ಯೂಟಿಫುಲ್ ಮೆಮೊರಿ ಗೊತ್ತಾ. ವಿಶ್ವನಾಥ್, ಆಯಿತು ಸರಿ, ಇವಾಗೆಲ್ಲ ಮುಗೀತಲ್ವಾ, ಎಲ್ಲ ಊಟ ಮಾಡಿ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.